ನಮಸ್ಕಾರ ಎಲ್ಲರಿಗೂ. ಒಮ್ಮೆ ಇಡೀ ಜಗತ್ತೇ ಅಚ್ಚರಿಯಿಂದ ನೋಡುತ್ತಿದ್ದ ಒಂದು ನಗರ. ಚಿನ್ನ ರಸ್ತೆಯಲ್ಲಿ ಮಾರಾಟವಾಗ್ತಾ ಇತ್ತು, ವಜ್ರಗಳು ಮಾರುಕಟ್ಟೆಯಲ್ಲಿ ತೆರೆದಾಗಿ ವ್ಯಾಪಾರವಾಗ್ತಾ ಇದ್ವು. ಆ ನಗರದ ಹೆಸರು ಹಂಪಿ. ಇಂದು ಅಲ್ಲಿ ಉಳಿದಿರೋದು ಬರೀ ಕಲ್ಲಿನ ಅವಶೇಷಗಳು ಮಾತ್ರ. ಆದರೆ ಒಂದು ಪ್ರಶ್ನೆ ಇಂದಿಗೂ ಇತಿಹಾಸದೊಂದಿಗೆ ಗುಂಗುತ್ತಿದೆ. ಇಷ್ಟು ಶಕ್ತಿಶಾಲಿಯಾಗಿ ಇದ್ದ ಸಾಮ್ರಾಜ್ಯ ಹೇಗೆ ಒಂದು ಕ್ಷಣದಲ್ಲಿ ಕುಸಿತ ಆಯಿತು ಅಂತ. ಇದು ಕೇವಲ ಒಂದು ನಗರದ ಕಥೆಯಲ್ಲ, ಇದು ವಿಜಯನಗರ ಸಾಮ್ರಾಜ್ಯದ ಉದಯ, ದ್ರೋಹ, ಯುದ್ಧ ಮತ್ತು ವಿನಾಶದ ಕಥೆ. ಸುಮಾರು 1300ರ ಕಾಲ ದಕ್ಷಿಣ ಭಾರತದಲ್ಲಿ ಅನೇಕ ರಾಜ್ಯಗಳು ಯುದ್ಧದಲ್ಲಿ ದುರ್ಬಲವಾಗುತ್ತಿದ್ದವು. ಡೆಲ್ಲಿ ಸುಲ್ತಾನ್ ದಾಳಿಗಳು ಹೆಚ್ಚಾಗ್ತಾ ಇದ್ವು. ಜನರಲ್ಲಿ ಭಯ, ರಾಜ್ಯದಲ್ಲಿ ಅಶಾಂತಿ. ಇದೇ ಸಮಯದಲ್ಲಿ ಇಬ್ಬರು ಸಹೋದರರು ಇತಿಹಾಸ ನಿರ್ಮಿಸಲು ಹೊರಟರು. ಅವರೇ ನಮ್ಮ ಹಕ್ಕ ಮತ್ತು ಬುಕ್ಕ. 1336ರಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಒಂದು ಹೊಸ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು. ಅದೇ ವಿಜಯನಗರ ಸಾಮ್ರಾಜ್ಯ. ಕೆಲವೇ ವರ್ಷಗಳಲ್ಲಿ ಈ ರಾಜ್ಯ ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾಗಿ ಬೆಳೆಯಿತು. ಹಂಪಿ ವಿಶ್ವದ ಶ್ರೀಮಂತ ನಗರ. ಆ ಕಾಲದಲ್ಲಿ ಫಾರ್ಗಿವನ್ ಟ್ರಾವೆಲ್ಸ್ ಹಂಪಿ ನೋಡಿದಾಗ ಲಿಟ್ರಲಿ ಶಾಕ್ ಆಗ್ತಾ ಇದ್ರು. ಪರ್ಷಿಯನ್ ಟ್ರಾವೆಲ್ಸ್ ಅಂಡ್ ಪೋರ್ಚುಗೀಸ್ ಟ್ರಾವೆಲ್ಸ್ ಎಲ್ಲರೂ ಒಂದೇ ಮಾತು ಹೇಳ್ತಾ ಇದ್ರು, ಇಂತಹ ನಗರವನ್ನು ನಾವು ಎಂದಿಗೂ ನೋಡಿಲ್ಲ ಅಂತ. ಹಂಪಿಯ ಮಾರುಕಟ್ಟೆಯಲ್ಲಿ ಚಿನ್ನ, ವಜ್ರ ಮತ್ತು ಮುತ್ತುಗಳು, ಕುದುರೆಗಳು, ವಿಶ್ವದ ವಿವಿಧ ಭಾಗಗಳಿಂದ ಬಂದ ವಸ್ತುಗಳು ಮಾರಾಟವಾಗ್ತಾ ಇದ್ವು. ದೇವಸ್ಥಾನಗಳು ಎಷ್ಟು ದೊಡ್ಡದಾಗಿದ್ವು ಅಂತ ಅಂದ್ರೆ ಜನ ಅವುಗಳನ್ನ ನೋಡಿ ದೇವರ ನಗರ ಅಂತ ಹೇಳಿ ಕರೀತಾ ಇದ್ರು. ವಿರೂಪಾಕ್ಷ ಟೆಂಪಲ್, ವಿಠಲ ಟೆಂಪಲ್, ಕಲ್ಲಿನ ರಥ, ಸಂಗೀತ ಮಾಡುವ ಕಂಬಗಳು ಇವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಶಕ್ತಿಯ ಸಂಕೇತವಾಗಿದ್ವು. ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ಒಬ್ಬ ಮಹಾನ್ ರಾಜ ಬಂದ, ಅವರೇ ಕೃಷ್ಣದೇವರಾಯ. ಇತಿಹಾಸಗಾರರು ಹೇಳುವ ಪ್ರಕಾರ ಅವರ ಕಾಲವೇ ವಿಜಯನಗರದ ಗೋಲ್ಡನ್ ಏಜ್. ಯುದ್ಧದಲ್ಲಿ ಅಪ್ರತಿಮ, ಆಡಳಿತದಲ್ಲಿ ಚತುರ, ಜನರಿಗೆ ಪ್ರಿಯ ರಾಜ. ಕೃಷಿ, ವ್ಯಾಪಾರ, ಸಾಹಿತ್ಯ, ಕಲೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅಭಿವೃದ್ಧಿ ಹೊಂದ್ತಾ ಹೋಯಿತು. ಕನ್ನಡ, ತೆಲುಗು, ಸಂಸ್ಕೃತ್, ತಮಿಳು ಸಾಹಿತ್ಯಕ್ಕೆ ಇವರ ಬೆಂಬಲ ಹೆಚ್ಚು ನೀಡಿದ್ರು. ವಿಜಯನಗರ ಸಾಮ್ರಾಜ್ಯ ಪೀಕ್ ತಲುಪಿದ್ದು ಇವರ ಕಾಲದಲ್ಲೇ. ಆದರೆ ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಒಂದು ದುರ್ಬಲಕ್ಷಣ ಇದ್ದೇ ಇರುತ್ತೆ. ಕೃಷ್ಣದೇವರಾಯರ ನಂತರ ರಾಜ್ಯದ ಒಳಗಡೆ ರಾಜಕೀಯ ಗೊಂದಲಗಳು ಹೆಚ್ಚಾಗತೊಡಗಿದ್ವು. ಹೊರಗಡೆ ಡಿಸೈನ್ ಸುಲ್ತಾನ್ಸ್ ಒಟ್ಟಾಗತೊಡಗಿದ್ವು. ಬಿಜಾಪುರ್, ಅಹಮದಾಬಾದ್, ಗೋಲ್ಕೊಂಡ, ಬೀದರ್ ಇವರು ಸಾಮಾನ್ಯ ಶತ್ರು ವಿರುದ್ಧ ಒಂದಾಗತೊಡಗಿದ್ರು. ಆ ಶತ್ರುವೇ ವಿಜಯನಗರ. ವಿಜಯನಗರ ಸೇನೆ ಭಾರಿ ಶಕ್ತಿಶಾಲಿಯಾಗಿತ್ತು. ಇತಿಹಾಸವನ್ನ ಶಾಶ್ವತವಾಗಿ ಬದಲಾಯಿಸಿದ ಯುದ್ಧ. ಆದರೆ ಯುದ್ಧದ ಮಧ್ಯೆ ಒಂದು ಶಾಕಿಂಗ್ ಘಟನೆ ನಡೆದಿತ್ತು. ವಿಜಯನಗರ ಸೇನೆ ಕೆಲ ನಾಯಕರು ದ್ರೋಹ ಮಾಡಿದ್ರು ಅಂತ ಇತಿಹಾಸಗಾರರು ಹೇಳ್ತಾರೆ. ಸೇನೆ ಗೊಂದಲಕ್ಕೆ ತಲುಪಿತ್ತು. ಆದರೆ ಕೆಲವೇ ಗಂಟೆಗಳಲ್ಲಿ ಯುದ್ಧ ವಿಜಯನಗರದ ಕೈ ತಪ್ಪಿ ಹೋಗಿತ್ತು. ಸಾವಿರಾರು ಸೈನಿಕರು ಸಾವನ್ನಪ್ಪಿದ್ರು. ಶತ್ರು ಸೇನೆ ನೇರವಾಗಿ ಹಂಪಿಯ ಕಡೆಗೆ ಹೊರಟಿತ್ತು. ಈ ಇತಿಹಾಸವನ್ನ ಬದಲಾಯಿಸಿದ ಯುದ್ಧವೇ ತಾಳಿಕೋಟ ಯುದ್ಧ. ಮುಂದಿನ ಕೆಲವು ದಿನಗಳು ಹಂಪಿ ಇತಿಹಾಸದ ಅತ್ಯಂತ ಭಯಾನಕ ದಿನಗಳು. ಅರಮನೆಗೆ ಬೆಂಕಿ ಹಚ್ಚಲಾಯಿತು, ದೇವಸ್ಥಾನಗಳನ್ನ ಒಡೆಯಲಾಯಿತು, ಮಾರುಕಟ್ಟೆಗಳು ದೋಚಲ್ಪಟ್ಟವು, ಜನರು ನಗರ ಬಿಟ್ಟು ಓಡತೊಡಗಿದ್ರು. ಒಂದು ಕಾಲದಲ್ಲಿ ಲಕ್ಷಾಂತರ ಜನರಿಂದ ತುಂಬಿದ ನಗರ ನಿಧಾನವಾಗಿ ಖಾಲಿಯಾಗತೊಡಗಿತು ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ನಗರ ರೂಯಿನ್ಸ್ ಆಗಿ ಬದಲಾಯಿತು. ಇಂದು ಹಂಪಿ ಕಲ್ಲುಗಳು ಮೌನವಾಗಿದ್ದಾವೆ, ಆದರೆ ಅವು ಇನ್ನೊಂದು ಕಥೆಯನ್ನು ಕೂಡ ಹೇಳ್ತವೆ. ಶಕ್ತಿ ಶಾಶ್ವತವಲ್ಲ, ಸಾಮ್ರಾಜ್ಯಗಳು ಕೂಡ ಒಂದು ದಿನ ಕುಸಿತವೆ, ಆದರೆ ಇತಿಹಾಸ ಎಂದಿಗೂ ಸಾಯೋದಿಲ್ಲ. ಹಂಪಿ ಕೇವಲ ರೂಯಿನ್ಸ್ ಅಲ್ಲ, ಅದು ಕರ್ನಾಟಕದ ಗೌರವ. ಒಂದು ಕಾಲದಲ್ಲಿ ಜಗತ್ತನ್ನೇ ಆಳಿದ ಸಾಮ್ರಾಜ್ಯದ ನೆನಪು. ನೀವು ಹಂಪಿಗೆ ಹೋದಾಗ ಅಲ್ಲಿ ಇರುವ ಪ್ರತಿಯೊಂದು ಕಲ್ಲು ಒಂದೊಂದು ಕತೆ ಹೇಳುತ್ತೆ, ಒಂದೊಂದು ಇತಿಹಾಸವನ್ನ ಹೇಳುತ್ತೆ ಅನ್ನೋದನ್ನ ಮರ್ತಿರಬಾರ್ದು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.